GST ಅಂದರೆ ಏನು, ನಮಗೆ ಫೈಲಿಂಗ್ ಅಂದರೆ ಗೊತ್ತಿಲ್ಲ, ನಾವು CA ಇಡಬೇಕಾ ಇದಕ್ಕೆ ಅಂತ ಎಲ್ಲ ಪ್ರಶ್ನೆಗಳಿಗೂ ಬರುತ್ತೆ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಆಗಿರುವಂಥ ಬೆಳವಣಿಗೆಗೆ ಎಷ್ಟೋ ಜನ ತಮ್ಮ QR ಕೋಡ್ಗಳನ್ನು ಕಿತ್ತು ಬಿಸಾಕಿದ್ರೆ, ಬಟ್ ಇದರಲ್ಲಿ ನಿಮ್ಮ ಬಿಸ್ನೆಸ್ಗೆ ಹೊಡೆತ ಬೀಳುತ್ತೆ. ಎಲ್ಲ ಬಿಸ್ನೆಸ್ ಮನ್ಗಳು ಈ ಭ್ರಮೆನ ಬಿಟ್ಬಿಡಿ. ನಾವು ಕಟ್ತಿರೋದು GST, ನೀವೆಲ್ಲ ಕಟ್ತಿರೋದು GST, ಕಸ್ಟಮರ್ ಕಟ್ತಿರೋದು GST, ನಾವುಗಳು. ನೀವು 1 ರೂಪಾಯಿ ಕೂಡ ಇಲ್ಲಿ ರೆಕಾರ್ಡ್ ಆಗುತ್ತೆ. ಅದೇ ಫೋನ್ಪೇ ನೀವೇನು ಸ್ಕ್ಯಾನರ್ ಕೊಡ್ತೀರಾ, ಕರೆಕ್ಟ್ ಸರ್, ಹಾಗಿದ್ರೆ ಸಿಕ್ಕಾಕೊಂಡ್ವಲ್ಲ ನಾವು ಇಲ್ಲೇನೆ, ನಾವು ಅದಕ್ಕೆ ಫೋನ್ಪೇ ಯೂಸ್ ಮಾಡ್ತಿಲ್ಲ ಅಂತ ಅನ್ಕೊಂಡ್ರೆ ಅದು ತಪ್ಪು. ನೀವಿಲ್ಲಿ ತಗೊಳ್ದಿರೋ ಕಾರಣ ಏನಾಗುತ್ತೆ, ಅವಾಗ ನಿಮಗೆ ಸಮಸ್ಯೆ ಶುರು ಆಗೋದು ಇಲ್ಲೇ. ಕ್ಲಿಯರ್? ನನಗೆ ಬೇಜಾರಾಗುತ್ತೆ. ಎಷ್ಟೋ ಜನ ನೋಡಿದ್ದೀನಿ ನಾನು, ಏನು Paytm ಕಿತ್ಬಿಟ್ಟು ನಮಸ್ಕಾರ ಹಾಕ್ತೀರಾ, ಇವತ್ತಲ್ಲ ನಾಳೆ ನೀವು ಸಿಕ್ಕಾಕೊಳ್ಳೋರೇ. ನಾನು ಫೋನ್ಪೇ ತಗೊಳ್ಳಲ್ಲ, ಕ್ಯಾಶ್ ಮಾತ್ರ ತಗೋತೀನಿ ಅಂತ ಹೇಳ್ತೀರಾ. ಎಷ್ಟು ಜನ ಕಸ್ಟಮರ್ಗೆ ನೀವು ಕನ್ವಿನ್ಸ್ ಮಾಡೋಕ್ಕಾಗುತ್ತೆ? ನೀವು ನಿಮ್ಮ ಬಿಸ್ನೆಸ್ಸನ್ನು ನೀವೇ ನಿಮ್ಮ ಕೈಯಾರೆ ಸಾಯಿಸ್ತಾ ಇದ್ದೀರಿ. ನೀವು ಆ ರೀತಿ ನಾಳೆ ನೋಟಿಸ್ ಕಳಿಸ್ಕೊಂಡು ನೀವು ಅದಕ್ಕೆ ಅವರೇ ನಿಮ್ಮನ್ನು ಹಿಡಿದ್ರೆ ಫೈನು, ನೀವೇ ಕಟ್ಟಿದ್ರೆ GST. ಯಾರೋ ಇವರೊಂದು 500 ರೂಪಾಯಿ ಕೊಟ್ಟರು, ಅವರೊಂದು 1000 ರೂಪಾಯಿ ಕೊಟ್ಟರು ಅಂತ ಹಾಕಿಸ್ಕೊಂಡು ನೀವು ಕ್ಯಾಶ್ ಕೊಟ್ಟರೆ ಅದು ಕೂಡ ಟ್ಯಾಕ್ಸಬಲ್. ದಟ್ ಅಮೌಂಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್. GSTಯನ್ನು 18% ಕಟ್ಟೋದು ಬೇಡ, ಇನ್ನು ಮುಂದೆ 1% ಕಟ್ಟಿದ್ರೆ ಸಾಕು ಅಂತ ಹೇಳ್ತಿದ್ರು. ಸರ್ ಇದು ನಿಜಾನಾ ಸರ್? ಇದಾಗೋ ಕೆಲಸನ? ನೀವೇನು ಸರ್, ಈಗ ಆಲ್ರೆಡಿ ನೀವು ನೋಡಿರೋ ಹಾಗೆ 40 ಲಕ್ಷ ಕಟ್ಟಿ 20 ಲಕ್ಷ ಕಟ್ಟಿ ಅಂತ GSTಯಿಂದ ನೋಟಿಸ್ಗಳು ಬಂದಿದೆ. ಅದೇನೋ ರಿವರ್ಸಲ್ ಆಗಿದೆ, ಓಕೆ. ಬಟ್ ಈ ರೀತಿಯಾಗಿ ನಾಳೆ ದಿವಸ ನಿಮಗೂ ಕೂಡ ನೋಟಿಸ್ ಬರಬಾರ್ದು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಿದ್ರೆ GST ಹೇಗೆ ವರ್ಕ್ ಆಗುತ್ತೆ, 1% ಮಾತ್ರ ಕಟ್ಬೋದು ಅಂದ್ರಲ್ಲ ಸರ್, ಇದು ಹೆಂಗೆ ಅನ್ನೋದ್ರ ಬಗ್ಗೆ ಅಷ್ಟು ಕೂಡ ಡೀಟೇಲ್ಡಾಗಿ ನಾನು ಒಂದೊಂದು ಇಂಚಾಗೂ ಕೂಡ ತೋರಿಸ್ಕೊಡ್ತೀನಿ. ಇನ್ನು ಕೆಲವರು ಏನೇನು ಮಾಡ್ತಿದ್ದಾರೆ ಅಂದರೆ, ಈ ಜಿಪೇ, ಫೋನ್ಪೇ, ಭೀಮು, ಪೇಟಿಎಮ್ ಇವೆಲ್ಲವನ್ನ QR ಕೋಡನ್ನು ಅವ್ರ ಅಂಗಡಿ ಮುಂದೆ ಹಾಕಿರೋದ್ರೆಲ್ಲ ಕಿತ್ತು ಬಿಸಾಕ್ತಾ ಇದ್ದೀರಾ. ಹಾಗಿದ್ರೆ ಇದರಲ್ಲಿ ನಿಮ್ಮ ಬಿಸ್ನೆಸ್ಗೆ ಹೊಡ್ತಾ ಬೀಳುತ್ತಾ, ಅಥವಾ ನೀವೇನಾದರೂ ಬ್ಲ್ಯಾಕ್ ಮನಿ ಮಾಡ್ತಾ ಇದ್ದೀರಾ, ಎಲ್ಲದಕ್ಕೂ ಪ್ರಶ್ನೆ ಹುಟ್ಕೊಳ್ತಾ ಹೋಗುತ್ತೆ. ಹಾಗಿದ್ರೆ ಬಿಸ್ನೆಸ್ಸನ್ನು ನಿಜವಾಗ್ಲೂ GST ಇಟ್ಕೊಂಡು ಮಾಡಿದ್ರೆ ಒಳ್ಳೇದಾ ಸರ್? ನಮಗೆ ಯಾವ ಸ್ಲ್ಯಾಬ್ ಇದೆ ಸರ್, ನಾನು ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆ ಎಷ್ಟು % ಬೀಳ್ತಿದೆ ಸರ್, ನಾನು GSTಯನ್ನು ಎಷ್ಟು ತಗೋಬೇಕು, ಈ GST ಹೇಗೆ ವರ್ಕ್ ಆಗ್ತಿದೆ? ಅದಕ್ಕೂ ಮುಂಚೆ ನೀವು ಈಗ ಗಮನಿಸಿರೋ ಹಾಗೆ ನೋಟಿಸ್ ಎಲ್ಲೆಲ್ಲಿ ಬಂದಿದೆ, ಅದು ಹೇಗೆ ಬಂದಿದೆ, ಯಾಕೆ ಬಂದಿದೆ, ಹೆಂಗೆ ಬಂತು ಅನ್ನೋದನ್ನು ಅಷ್ಟು ಡೀಟೇಲ್ಡಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗೆ GST ಅಂದರೆ ಏನು? GSTಲಿ ನಾನಿಲ್ಲಿ ಹಾಕಿದ್ದೀನಿ 18% ನೋ ಅಂತ ಹಾಕಿದ್ದೀನಿ. ಇಲ್ಲಿ ಕೂಡ GST 1% ಅಂತ ಹಾಕಿದ್ದೀನಿ. ಹಾಗಿದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೀವಿ. GST ಅಂದರೆ ನೀವು ವ್ಯವಹಾರವನ್ನು ಮಾಡುವಾಗ CGST ಮತ್ತು SGST ಅಂತ ಇದೆ. ಸೆಂಟ್ರಲ್ ಅಂತ ಒಂದಿದೆ, ಅಂದರೆ ನೀವು ಸೆಂಟ್ರಲ್ಗೂ ಕಟ್ಟಬೇಕಾಗತ್ತೆ, ಸ್ಟೇಟ್ಗೂ ಕಟ್ಟಬೇಕಾಗತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಫಸ್ಟ್ ಆಫ್ ಆಲ್ GST. ನೀವು ವ್ಯವಹಾರವನ್ನು ಮಾಡುವಾಗ GST ಗೌರ್ಮೆಂಟ್ಗೆ ನೀವು ಟ್ಯಾಕ್ಸನ್ನು ಕಟ್ಟುವಂಥದ್ದು. ಸೊ ಇಲ್ಲಿ ನೀವು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್ ಇಲ್ಲಿ 18% ಹಾಕಿದ್ದೀನಿ. ಹಾಗಿದ್ರೆ ನೀವು ಇನ್ನು ಮುಂದೆ ಇದು ಕಟ್ಟೋದು ಬೇಡ, ನೀವು ಜಸ್ಟ್ 1% ಕಟ್ಟಿದ್ರೆ ಸಾಕು. ಸರ್ ಇದು ಹೇಗೆ ವರ್ಕ್ ಆಗುತ್ತೆ ಈ GST? ಹಾಗಿದ್ರೆ ನಾನು ಮಾಡಿಸ್ಲೇಬೇಕಾ, ನಮಗೆ ಫೈಲಿಂಗ್ ಅಂದರೆ ಗೊತ್ತಿಲ್ಲ, ನಾವು CA ಇಡಬೇಕಾ ಇದಕ್ಕೆ ಅಂತ ಎಲ್ಲ ಪ್ರಶ್ನೆಗಳಿಗೂ ಬರುತ್ತೆ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಆಗಿರುವಂಥ ಬೆಳವಣಿಗೆಗೆ ಎಷ್ಟೋ ಜನ ತಮ್ಮ QR ಕೋಡ್ಗಳನ್ನು ಕಿತ್ತು ಬಿಸಾಕಿದ್ರೆ, ಬಟ್ ಇದರಲ್ಲಿ ನಿಮ್ಮ ಬಿಸ್ನೆಸ್ಗೆ ಹೊಡ್ತಾ ಬೀಳುತ್ತೆ, ಖಂಡಿತವಾಗ್ಲೂ ಬೀಳುತ್ತೆ. ಹೇಗೆ ವರ್ಕ್ ಆಗುತ್ತಿದ್ದು GST? ಸೊ ಹಾಗಿದ್ರೆ ಮೊದಲನೇ ಪಾಯಿಂಟ್ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲು ನಾನು ಹೇಳ್ದಂಗೆ CGST ಮತ್ತು SGST ಅಂತ ಬರುತ್ತೆ, ಅಂದರೆ ಸೆಂಟ್ರಲ್ ಗೂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತ ಒಂದು ಬರುತ್ತೆ, ಸ್ಟೇಟ್ಸ್ ಗೂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತ ಬರುತ್ತೆ. 2 ವಿಭಾಗವಾಗುತ್ತೆ. ನೀವೊಂದು ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ನೀವು ಒಂದು ಹೋಟ್ಲಿಗೆ ಹೋಗ್ತೀರಿ, ಅಂಗಡಿಯಲ್ಲಿ ಒಂದು 10 ರೂಪಾಯಿ ಇಡ್ಲಿ ಅಂತ ಇಟ್ಕೊಳ್ಳೋಣ, ಅವರು ಒಂದು 2% ಟ್ಯಾಕ್ಸ್ ಅಂತ ತಗೊಳ್ತಾರೆ ಅಂತ ಇಟ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಡ್ತಾರೆ ನಾನು ಇದಕ್ಕೆ ನಿಮಗೆ. ಸೊ 1% ನೀವು CGST ಕಟ್ತೀರಿ, 1% SGST ಕೊಡ್ತಾರೆ. ಸೊ ಟೋಟಲ್ 2% ಆಗುತ್ತೆ. ಇದು ಏನಾಗುತ್ತೆ, ಹೋಟ್ಲವ್ರು ಏನು ಮಾಡ್ತಾರೆ ಅಂದರೆ ತಿಂಗಳಿಗೆ ಒಂದ್ಸಲ ಒಂದು ಫೈಲಿಂಗ್ ಅಂತ ಮಾಡ್ತಾರೆ. ಈ ಒಂದು ಟ್ಯಾಕ್ಸ್ ಏನು ನಾವು ತೊಗೊಂಡಿರ್ತಾರಲ್ಲ, ನಿಮ್ಮ ಹತ್ರ ಕಸ್ಟಮರ್ ತೊಗೊಂಡಿರ್ತಾರಲ್ಲ, ಆ ಒಂದು ಟ್ಯಾಕ್ಸನ್ನು ಅವರು ಗೌರ್ಮೆಂಟ್ಗೆ ಕಟ್ತಾರೆ. ಇದು ಹೀಗೆ GST ವರ್ಕ್ ಆಗೋದು. ಅದು ಎನಿ ಕಾಸ್ಟ್, ಈಗ ನೀವು ಒಂದು ಮೊಬೈಲ್ ತೊಗೊಳ್ಳೋದಾಗಿರ್ಬೋದು, ಅಥವಾ ನೀವೇನೋ ಒಂದು ಅಂಗಡಿಯಲ್ಲಿ ಏನೇ ಪರ್ಚೇಸ್ ಮಾಡ್ತಿರೋದು, ಒಂದು ಇನ್ವಾಯ್ಸ್ ರೆಡಿ ಆಗುತ್ತಲ್ಲ, ಒಂದು GST ಅಂತ ಅವ್ರಿಗೆ ಒಂದು ನಂಬರ್ ಕೊಟ್ಟಿರ್ತಾರಲ್ಲ, ಆ ನಂಬರ್ಗೆ ಆ ಒಂದು ನೀವೇನೇ ಟ್ಯಾಕ್ಸನ್ನು ಕಟ್ಟಿದ್ರು ಕೂಡ ಅದು ಅಲ್ಲಿಗೆ ಹೋಗಿ ಸೇರುತ್ತೆ, ರೈಟ್? ಸೊ ಅವ್ರೇನು ಮಾಡ್ತಾರೆ, ಒಂದು ಫೈಲಿಂಗ್ ಅಂತ ಮಾಡಿ ಅದನ್ನು ಟ್ಯಾಕ್ಸ್ ಮೂಲಕ ಗೌರ್ಮೆಂಟ್ಗೆ ಕಟ್ತಾರೆ. ಸೊ ಫಸ್ಟ್ ಆಫ್ ಆಲ್ ಇದು ಅಂಗಡಿಯವ್ರು ಕಟ್ಟೋದಲ್ಲ ಟ್ಯಾಕ್ಸು. ಮೊದಲನೇದಾಗಿ ಈ ಒಂದು ಭ್ರಮೆಯನ್ನು ಬಿಟ್ಟುಬಿಡಿ. ಎಲ್ಲ ಬಿಸ್ನೆಸ್ ಮನ್ಗಳು ಈ ಭ್ರಮೆಯನ್ನು ಬಿಟ್ಟುಬಿಡಿ. ನಾವು ಕಟ್ತಿರೋದು GST, ನೀವೆಲ್ಲ ಕಟ್ತಿರೋದು GST, ಕಸ್ಟಮರ್ ಕಟ್ತಿರೋದು GST, ನಾವುಗಳು ಕಟ್ತಿರೋ GST ಅನ್ನೋದು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೇ ಹೇಳ್ತಿರೋದು, ಯಾಕೆ ಈ ನೋಟಿಸ್ ಬಂತು ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನ ಮೊದಲೇ ತಿಳಿಸ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನೀಟಾಗಿ ನನಗೆ ಆದಷ್ಟು ಚೆನ್ನಾಗಿ ಬರೆದಿನ ಪಿಕ್ಚರು ಮೋಸ್ಟ್ಲಿ ಅರ್ಥ ಆಗೋ ಥರ. ಸೊ ನೀವು ಇಲ್ಲಿ ಗಮನಿಸ್ಬೋದು, ಕಂಪನಿ ರಾ ಮೆಟೀರಿಯಲ್ಸ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ರಾ ಮೆಟೀರಿಯಲ್ಸ್ನ ಇಲ್ಲಿ ತಯಾರು ಮಾಡುತ್ತೆ ಅಂತ ಇಟ್ಕೊಳ್ಳೋಣ, ಓಕೆನಾ? ಈ ಕಂಪನಿ ಏನು ಮಾಡುತ್ತೆ, ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ. ಈಗ ಒಂದು ಬಿಸ್ಕೆಟ್ ಅನ್ಕೊಳ್ಳೋಣ, ಒಂದು ಗೋಧಿ ಹಿಟ್ಟನ್ನು ಇವರು ಮಿಕ್ಸಿಂಗ್ ಮಾಡಿದ್ರು ಅಂತ ಆ ಕಂಪನಿ ಅಂತ ಇಟ್ಕೊಳ್ಳೋಣ. ಇವ್ರೇನು ಮಾಡ್ತಾರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ಗೆ ಕೊಡ್ತಾರೆ. ಕ್ಲಿಯರ್?
ಇವರು ಇಲ್ಲಿ ಕೊಡಬೇಕಾದ್ರೆ ಇನ್ವಾಯ್ಸ್ ಮಾಡಿ ಕೊಡ್ತಾರೆ, ಒಂದು ಇಷ್ಟು ಹಿಟ್ಟು, ಒಂದು ಟನ್ ಹಿಟ್ಟು ಅಂತ ಇಟ್ಕೊಳ್ಳೋಣ, ಅದಕ್ಕೆ ಒಂದು ಟ್ಯಾಕ್ಸನ್ನು ಇಲ್ಲಿ ರೆಫರ್ ಮಾಡಿ ಇಲ್ಲಿ ಕೊಡ್ತಾರೆ. ಓಕೆನಾ, ಇನ್ವಾಯ್ಸ್ ಮಾಡಿ ಕೊಡ್ತಾರೆ. ಆ ಒಂದು ಅದು ಫಾರ್ ಎಕ್ಸಾಂಪಲ್ ಒಂದು 18% ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಾಗ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಬಿಸ್ಕೆಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಒಂದು ಪ್ಯಾಕಿಂಗ್ ಆಗಿ ಈ ಒಂದು ಏನಾಗುತ್ತೆ ಇಲ್ಲಿಂದ ಡಿಸ್ಟ್ರಿಬ್ಯೂಟರ್ಗೆ ಒಂದು ಇನ್ವಾಯ್ಸ್ ಮಾಡಿ ಕೊಡ್ತಾರೆ. ಡಿಸ್ಟ್ರಿಬ್ಯೂಟರ್ಗಳು ಗೊತ್ತಿರುತ್ತಲ್ಲ ನಿಮ್ಗೆ, ಒಂದು 4-5 ಇಲ್ಲಿ ಲಕ್ಷಾಂತರ ಜನ ಇರ್ತಾರೆ ಡಿಸ್ಟ್ರಿಬ್ಯೂಟರ್. ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ ಸಿಂಪಲ್ ಆಗಿ ಒಂದು 4 ಡಿಸ್ಟ್ರಿಬ್ಯೂಟರ್ಗೆ ಇವರು ಏನು ಮಾಡ್ತಾರೆ, ಇವರು ಕೊಡ್ತಾರೆ. ನೋಡ್ರಪ್ಪ ಒಂದು ಸಣ್ಣ ರಿಟೇಲ್ ಅಂಗಡಿಗಳು ಸಣ್ಣ ಇರ್ತಾವಲ್ಲ ಅದೆಲ್ಲ ನೀವು ಸಪ್ಲೈ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ, ಇಲ್ಲೇ ಗಮನಿಸಬೇಕಾಗಿರೋದು, ಇಲ್ಲೇ ಟ್ವಿಸ್ಟ್ ಇರೋದು. ಇವ್ರು ಏನು ಮಾಡ್ತಾರೆ, ಇವರೊಂದು ಇನ್ವಾಯ್ಸ್ ಮಾಡಿ 18% ಕೊಡ್ತಾರೆ. ಓಕೆನಾ, ಸೊ ಇವರಿಂದ ಇವ್ರಿಗೆ ಬಂತು ಮ್ಯಾನುಫ್ಯಾಕ್ಚರಿಂದ ಡಿಸ್ಟ್ರಿಬ್ಯೂಟ್ರಿಗೆ ಹೋಯ್ತು. ಈ ಡಿಸ್ಟ್ರಿಬ್ಯೂಟರ್ಗಳು ಏನು ಮಾಡ್ತಾರೆ, ಇಲ್ಲಿ 18% ಇವರಿಂದ ಈಸ್ಕೊಂಡಿರ್ತಾರಲ್ವಾ, ಇವ್ರು ಕೊಟ್ಟಿರ್ತಾರೆ ಇವ್ರಿಗೆ, ಯಾರಿಗೆ, ಡಿಸ್ಟ್ರಿಬ್ಯೂಟರ್ಗೆ. ಈ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾರೆ ಅಂದರೆ ಕಸ್ಟಮರ್ಸ್ ಹತ್ರ ರೀಚ್ ಮಾಡೋದಕ್ಕೋಸ್ಕರ ಒಂದಷ್ಟು ಅಂಗಡಿಗಳಿಗೆ ಇವರು ಡಿಸ್ಟ್ರಿಬ್ಯೂಟರ್ಗಳು ಕೊಡ್ತಾರೆ. ರೈಟ್, ಡಿಸ್ಟ್ರಿಬ್ಯೂಟರ್ ನೀವು ನೋಡಿರ್ತಾರಲ್ಲ, ಒಂದು ಅಂಗಡಿಯಲ್ಲಿ ಗಾಡಿನ ಇಟ್ಕೊಂಬಂದು ಒಂದಷ್ಟೆಲ್ಲ ಐಟಮ್ಗಳನ್ನು ಮಾರ್ತಾರ, ಅವರೆಲ್ಲ ಏನು ಮಾಡ್ತಾರೆ, ಒಂದು ಸಣ್ಣ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆದರೆ ಇಲ್ಲೇ ಮಿಸ್ಟೇಕ್ ಆಗಿರೋದು. ಎಸ್, ಇವ್ರಿಗೆ GST ಪೇ ಮಾಡಿಬಿಟ್ಟು ಇಲ್ಲಿ ಇವ್ರು ಕೊಡ್ತಾರಲ್ಲ, ನೀವು ಕಟ್ಬಿಡ್ರಪ್ಪ ನೀವು ಗೌರ್ಮೆಂಟ್ಗೆ, ನಮ್ಮ ಕಡೆ ಏನು ಸಮಸ್ಯೆ ಇಲ್ಲ, ಇನ್ವಾಯ್ಸ್ ಅಂತ ಕೊಡ್ತಾರೆ. ಬಟ್ ಈ ಡಿಸ್ಟ್ರಿಬ್ಯೂಟರ್ಗಳು ಏನು ಮಾಡ್ತಾರೆ ಗೊತ್ತಾ, ನೀವುಗಳು ಈಸ್ಕೊಳ್ಳೋಲ್ಲ. ಇಲ್ಲಿ ಕೆಲವೊಂದು ಸಣ್ಣ ಉದ್ಯಮಿಗಳು ಇರ್ತಿರಲ್ಲ, ನೀವೆಲ್ಲ ಗ್ರಾಸರಿ ಅಂಗಡಿಸು, ತರಕಾರಿ ಅವರು, ವಾಟ್ ಎವರ್ ಯಾರ್ಯಾರು ಇರ್ತೀರೋ ಅವರೆಲ್ಲ, ಕೆಲವರು ಇವ್ರಿಲ್ಲಿ ಮಾರೋದಕ್ಕೆ ಅಂತ ತಗೊಳ್ತಾರೆ. ಇವ್ರಿಲ್ಲಿ ಮಾರದ ಮೇಲೆ ಒಂದಷ್ಟು ಕಸ್ಟಮರ್ಸ್ಗಳಿಗೆ ಇಲ್ಲಿ ಸೆಲ್ ಮಾಡ್ತಾರೆ. ಕರೆಕ್ಟಾ? ಆದರೆ ಪಾಪ ಇವ್ರುಗಳು ಏನು ಮಾಡ್ತಾರೆ ಅಂದರೆ, ಇವರು ಕಸ್ಟಮರ್ಸ್ ಹತ್ರ ತಗೊಳ್ಳಲ್ಲ. ನೀವಿಲ್ಲಿ ಕೊಟ್ಟಿರ್ತೀರಾ, ಆ್ಯಕ್ಚುಲಿ ವಿತ್ ಟ್ಯಾಕ್ಸೇ ನೀವು ತಗೊಂಡಿರ್ತೀರ. ಇಲ್ಲಿ ಇವ್ರು ನಿಮ್ಗೆ ಯಾವುದೇ ಇನ್ವಾಯ್ಸ್ ಕೊಡಲ್ಲ, ಯಾವುದೇ ಬಿಲ್ ಕೊಡಲ್ಲ. ನೀವೇನು ಮಾಡ್ತೀರಾ, ಒಟ್ರಾಸಿ ಇಲ್ಲಿ ತಗೊಳ್ತೀರಾ. ಒಂದು ಎಕ್ಸಾಂಪಲ್, ಒಂದು 1000 ರೂಪಾಯಿ ನೀವು ಇವ್ರ ಹತ್ರ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಓಕೆನಾ, ನೀವೇನು ಮಾಡ್ತೀರಾ, 1100 ರೂಪಾಯಿ ಮಾರ್ತೀರಾ ಅಂತ ಇಟ್ಕೊಳ್ಳೋಣ. ಕರೆಕ್ಟಾ? 1100 ರೂಪಾಯಿ, 100 ರೂಪಾಯಿ ಪ್ರಾಫಿಟ್ ನಂಗೆ ಸಾಕು ನನಗೆ ಅಂದ್ಬಿಟ್ಟು ನೀವು ಮಾರ್ತೀರ ಅಂತ ಇಟ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು ಇವನ್ನ ಕಸ್ಟಮರ್ ಹತ್ರ ತಗೋತೀರಾ 1100 ರೂಪಾಯಿನ. ಬಟ್ ಏನಾಗುತ್ತೆ, ಇಲ್ಲಿ ನೀವು ಫೋನ್ಪೇ ಮಾಡಿದಾಗ ಎಲ್ಲ ಟ್ರಾನ್ಸಾಕ್ಷನ್ಗಳು ಕೂಡ ಆನ್ ರೆಕಾರ್ಡ್ ಆಗುತ್ತೆ. ನೀವು 1 ರೂಪಾಯಿ ಕೂಡ ಇಲ್ಲಿ ರೆಕಾರ್ಡ್ ಆಗುತ್ತೆ. ಅದೇ ಫೋನ್ಪೇ ನೀವೇನು ಸ್ಕ್ಯಾನರ್ ಕೊಡ್ತೀರಾ, ಕರೆಕ್ಟ್ ಸರ್, ಹಾಗಿದ್ರೆ ಸಿಕ್ಕಾಕೊಂಡ್ವಲ್ಲ ನಾವು ಇಲ್ಲೇನೆ, ನಾವು ಅದಕ್ಕೆ ಫೋನ್ಪೇ ಯೂಸ್ ಮಾಡ್ತಿಲ್ಲ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಕ್ಲಾರಿಟಿ ಕೊಡ್ತೀನಿ. ಸೊ ನೀವು ಇಲ್ಲಿ ಕೊಟ್ಟಾಗ ಏನಾಗುತ್ತೆ, 100 ರೂಪೀಸ್ 1000ಗೆ 100 ರೂಪೀಸ್ ಅಂದರೆ 100 ರೂಪಾಯಿ ಪ್ರಾಫಿಟ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ ಎಕ್ಸಾಮ್. ಇಲ್ಲಿ ಏನಾಗುತ್ತೆ, ನೀವಿಲ್ಲಿ GST ಕಟ್ಟಿರಲ್ಲ. ಬಟ್ ಇಲ್ಲಿ ಗಮನಿಸ್ಕೊಳ್ಳಿ, ನೀವು ಅನ್ಸುತ್ತೆ ಇಲ್ಲೊಂದು 18%, ಇಲ್ಲೊಂದು 18%, ಇಲ್ಲೊಂದು 18% ಅಲ್ವಾ ಸರ್, ಏನು 18 ಹಂಗೆ ವರ್ಕ್ ಆಗಲ್ಲ ರೀ. ಇವ್ರೇನು ಮಾಡ್ತಾರೆ, ಇವ್ರು ಟ್ಯಾಕ್ಸ್ ಕಟ್ಟೋದನ್ನ ಇವ್ರು ಕೊಟ್ಟಿದ್ದಾರಲ್ಲ, ಕರೆಕ್ಟ್, ಇವ್ರು ಕಟ್ಟೋ ಟ್ಯಾಕ್ಸ್ನ ಇವ್ರು ಕೊಟ್ಟಿದ್ದಾರಲ್ಲ, ಕರೆಕ್ಟ್. ಇವ್ರು ಕಟ್ಟಕ್ಕೆ ರೆಡಿ ಇರ್ತಾರೆ. ಬಟ್ ನೀವು ಈಸ್ಕೊಂಡಿರಲ್ಲ ಇವ್ರ ಹತ್ರ. ಇನ್ಕ್ಲೂಡ್ ನೀವು ತಗೊಳ್ಳೇಬೇಕು, ಇನ್ಕ್ಲೂಡ್ ಇನ್ವಾಯ್ಸ್ ಕೊಡಪ್ಪ ನನಗೆ, ನಾನು ಕಟ್ತೀನಿ ಟ್ಯಾಕ್ಸ್ ಇಲ್ಲ, ನನಗೆ ತಲೆನೋವು ಬರುತ್ತೆ ಅಂತ ನೀವು ಕೇಳಬೇಕಿತ್ತಲ್ಲಿ. ನೀವು ಇಲ್ಲಿ ತಗೊಳ್ದಿರೋ ಕಾರಣ ಏನಾಗುತ್ತೆ, ಅವಾಗ ನಿಮಗೆ ಸಮಸ್ಯೆ ಶುರು ಆಗೋದು ಇಲ್ಲೇ. ಕ್ಲಿಯರ್? ನೀವೇನು ಮಾಡಬೇಕು, ಅವಾಗ 1100 ರೂಪಾಯಿ ಪ್ಲಸ್ 2% GST ಅಥವಾ 18% ವಾಟ್ ಎವರ್, ಆ ಟ್ಯಾಕ್ಸನ್ನು ನೀವು ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ತೀರಾ. ಫೈನಲಿ ಕಸ್ಟಮರ್ ಕಟ್ಟೋದು ಅನ್ನೋದಕ್ಕೆ ನಾನು ಇದೊಂದು ಎಕ್ಸ್ಪ್ಲನೇಷನ್ ವಿಡಿಯೋ ಕೊಟ್ಟಿರೋದು ನಿಮ್ಗೆ. ಇದರಲ್ಲಿ ಇವರು ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಇದ್ದಾರೆ, ಇನ್ವಾಯ್ಸ್ ಕೊಟ್ಟರು. ಇವ್ರು ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಇದ್ದಾರೆ, ಇವ್ರಿಗೆ ಇನ್ವಾಯ್ಸ್ ಕೊಟ್ಟರು. ಬಟ್ ಇವರಿಂದ ನೀವು ಇನ್ವಾಯ್ಸ್ ತಗೊಳ್ಳಿಲ್ವಲ್ಲ ಇಲ್ಲಿ, ಆವಾಗ ತಾನೇ ನಿಮಗೆ ಟ್ಯಾಕ್ಸ್ ಬೀಳೋದು, ಆವಾಗ ತಾನೇ ನೀವು ತಗ್ಲಾಕೊಂಡಿರೋದು. ಈಗ ಹೇಳಿ, ನೀವು ಫೋನ್ಪೇ UPI ಎಲ್ಲ ಯೂಸ್ ಮಾಡಿರೋದ್ರಿಂದ ಟ್ಯಾಕ್ಸ್ ಬಂತಾ ನಿಮಗೆ ನೋಟಿಸು, ಅಥವಾ ನೀವು ಇಲ್ಲಿ ಕಲೆಕ್ಟ್ ಮಾಡಿದಿರೋ ಬಂತಾ? ಅಟ್ ಎನಿ ಕಾಸ್ಟ್ ನೀವು ಎಷ್ಟೇ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಇಲ್ಲಿ ಅದೇ ಸಮಸ್ಯೆ ಕ್ರಿಯೇಟ್ ಆಗೋದು. ದಿಸ್ ಈಸ್ ವೆರಿ ಕ್ಲಿಯರ್. ಇವರಿಂದ ನೀವು ತಗೊಂಡಿದ್ದಿದ್ರೆ ಟ್ಯಾಕ್ಸ್ನ ನೀವೇನು ತಗೊಂಡಿದ್ರೆ ನೀವೇನು ಕೈಯಿಂದ ಕಟ್ಟೋ ನೆಸೆಸಿಟಿ ಇರ್ತಿರಲಿಲ್ಲ. ನೀವು ಇಲ್ಲಿ ಕಸ್ಟಮರ್ ಕಟ್ತಿದ್ರಲ್ಲ ನಿಮಗೆ ಇಲ್ಲಿ ಟ್ಯಾಕ್ಸು. ಫೈನಲಿ ಕಸ್ಟಮರ್ ಯಾವತ್ತು ಟ್ಯಾಕ್ಸನ್ನು ಪೇ ಮಾಡೋದು, ಯಾವುದೇ ಕಂಪ್ನಿಗಳೆಲ್ಲ ಯಾರು ಅಲ್ಲ ಪೇ ಮಾಡೋದು, ಇದನ್ನು ಕಸ್ಟಮರ್ಸ್ ಪೇ ಮಾಡೋದು. ಇದನ್ನು ನಾವುಗಳು ಯಾರ್ಯಾರು ಐಟಮ್ಗಳನ್ನು ತಗೊಳ್ತೀವಲ್ಲ ನಾವುಗಳು ಟ್ಯಾಕ್ಸನ್ನು ಪೇ ಮಾಡೋದಿಲ್ಲಿ. ನಾನು ಕಿತ್ತಾಕ್ಬಿಡ್ತೀನಿ, ಫೋನ್ಪೇ ಯೂಸ್ ಮಾಡಲ್ಲ, ಪೇಟಿಎಮ್ ಯೂಸ್ ಮಾಡಲ್ಲ, ಇನ್ಮೇಲೆ ಭೀಮ್ ಯೂಸ್ ಮಾಡಲ್ಲ ಅಂತಾನೆ ನಿಮ್ಮ ಬಿಸ್ನೆಸ್ ಲಾಸ್ ಆಗುತ್ತೆ. 4 ಜನ ಅಂಗಡಿ ನೀವು ಫೋನ್ಪೇಗೆ ಎಲ್ಲ ಕಿತ್ತು ಬಿಸಾಕಿದ್ರೆ ನೀವು ಇನ್ನು 10 ಅಂಗಡಿ ಫೋನ್ಪೇ ಯೂಸ್ ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತಿದೆ ಬಿಸ್ನೆಸ್ ಹೇಗೆ ರನ್ ಮಾಡಬೇಕು ಅಂತ. ರೈಟ್? ನಿಮ್ಮ ಬಿಸ್ನೆಸ್ ನಿಮ್ಮ ಕೈಯಾರೆ ನೀವೇ ಕೊಲ್ತಿದ್ದೀರಾ. ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಜನಕ್ಕೆ ಅರ್ಥ ಮಾಡಿಸಿ. ಫಸ್ಟ್ ಆಫ್ ಆಲ್ ಬಿಸ್ನೆಸ್ಸಲ್ಲಿ GST ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ನನಗೆ ಬೇಜಾರಾಗುತ್ತೆ, ಎಷ್ಟೋ ಜನ ನೋಡಿದ್ದೀನಿ ನಾನು, ಏನು ಪೇಟಿಎಮ್ ಕಿತ್ಬಿಟ್ಟು ನಮಸ್ಕಾರ ಹಾಕ್ತೀರಾ, ಇವತ್ತಲ್ಲ ನಾಳೆ ನೀವು ಸಿಕ್ಕಾಕೊಳ್ಳೋರೇನೆ. ಇವತ್ತು ಕಿತ್ತು ಬಿಸಾಕ್ತೀರಾ ಪೇಟಿಎಮ್ನ, ಫೋನ್ಪೇನ, ವಾಟ್ ಎವರ್. ಬಟ್ ನಡೆಸ ನೀವು ಸಿಕ್ಕಾಕೊಳ್ಳೋರು. ಹಾಗಿದ್ರೆ ನೀವು ಬ್ಲ್ಯಾಕ್ ಮನಿ ಮಾಡ್ತಾ ಇದ್ದೀರಾ ಅಲ್ಲ ತಾನೆ? ಯು ಆರ್ ಮೇಕಿಂಗ್ ಅ ಬಿಸ್ನೆಸ್, ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ. ಹಾಗಿದ್ರೆ ನೀವು ಈ ರೀತಿಯಾಗಿ ನೀವು ಮಿಸ್ಟೇಕ್ ನೀವು ಮಾಡಿಕೊಂಡು ಫೋನ್ಪೇ ಸರಿಗಿಲ್ಲ, ಪೇಟಿಎಮ್ ಸರಿಗಿಲ್ಲ, GST ನಾನೇ ಯಾಕೆ ಕಟ್ಟಬೇಕು, ನನಗೆ ಯಾಕೆ ನೋಟಿಸ್ ಕೊಡಬೇಕು ಅಂತ ಅಂದರೆ ಇದು ತಪ್ಪೇ. ನಿಮಗೆ ಅರ್ಥ ಆಗಿಲ್ಲ ಅಷ್ಟೇ GST ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಸರ್ ಇದೆಲ್ಲ ಸರಿ ಸರ್, ಆಯಿತು, ನಮ್ಗೆ ಈಗ ಅರ್ಥ ಆಯಿತು, ನಾವು
ಯಾರ ಹತ್ರ ತೊಗೊಳ್ಬೇಕೋ ನಾವು ಅವ್ರ ಹತ್ರ ತೊಗೊಳ್ಳಿಲ್ಲ. ಸೊ ಅದಕ್ಕೆ ಈಗೆಲ್ಲ ನಮಗೆ ಬಂದಿದೆ. ಬಟ್ ನಾನು ನಿಮ್ಮ ಪರವಾಗೂ ಮಾತಾಡ್ತೀನಿ. ಈ ಸಣ್ಣ ಸಣ್ಣ ಉದ್ಯಮಿಗಳು ಏನೇನು ಇರ್ತೀರಿ, ಒಂದು ತರಕಾರಿ ಮಾರೋರಾಗಿರ್ಬೋದು, ಒಂದು ಚಿಕನ್ ಶಾಪ್ ಆಗಿರ್ಬೋದು, ಅಥವಾ ಒಂದು ಸಲೂನ್ ಅವರಾಗಿರ್ಬೋದು, ಯಾರಾಗಿರ್ಬೋದು, ನಾನು ನಿಮ್ಮ ಪರವಾಗೂ ಮಾತಾಡ್ತೀನಿ. ನೀವೆಲ್ಲಿ ಮಿಸ್ಟೇಕ್ ಮಾಡಿದ್ದೀರಿ ಅಂತಲೂ ಇನ್ನೊಂದು ತೋರಿಸ್ಕೊಡ್ತೀನಿ. ರೈಟ್? ಸೊ ಹಾಗಿದ್ರೆ ಜಿಪೇ, ಫೋನ್ಪೇ, ಪೇಟಿಎಮ್, ಭೀಮ್ ಈ ರೀತಿ ಆ್ಯಪ್ಸ್ಗಳಲ್ಲಿ ನೀವು ಆಲ್ಮೋಸ್ಟ್ ಆಲ್ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತೀರಾ. ಆಮೇಲೆ ರೈಟ್? ಕ್ಲಿಯರ್ ಇದೆಯಲ್ಲ? ಬಟ್ ನೀವು ಇಲ್ಲಿ ಎಲ್ಲಿ ತಪ್ಪಾಗಿದೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ನಾನು ಇಲ್ಲಿ ಬರೋದು ತೋರಿಸ್ತೀನಿ ನಿಮಗೆ. ನೋಡಿ, ಒಂದು ಅಕೌಂಟ್ ಇಟ್ಕೊಂಡ್ಬಿಟ್ಟಿರ್ತೀರ, ಒಂದು XYZ ಅಕೌಂಟ್, ಓಕೆನಾ? ನೀವಿಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ ಎಲ್ಲವನ್ನ ನೀವು ಒಂದೇ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರಾ. ನೀವು ಒಂದು ಮುತ್ತೂಟಲ್ಲಿ ಒಂದು ಗೋಲ್ಡ್ ಲೋನ್ ತೊಗೊಳ್ತೀರಾ, ಮತ್ತೆ ಒಂದು ಪರ್ಸ್ನಲ್ ಲೋನನ್ನು ತೊಗೊಳ್ತೀರಾ, ಜೊತೆಗೆ ಇದರಲ್ಲೇ ನೀವು ಟ್ರಾನ್ಸಾಕ್ಷನ್ನು ಮಾಡ್ತಿರ್ತೀರ. ಮಗಳಿಗೆ ಫೀಸಲ್ಲೂ ಇದನ್ನೇ ಕಟ್ತಿರ್ತೀರ. ಎಲ್ಲವನ್ನ ನೀವು ಒಂದೇ ಅಕೌಂಟಲ್ಲಿ ಹ್ಯಾಂಡ್ಲ್ ಮಾಡೋದ್ರಿಂದ, ಪ್ಯಾನ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ಇಲ್ಲೇ ಸಮಸ್ಯೆಗಳು ನಿಮಗೆ ಎದುರಾಗೋದು. ಯಾಕೆಂದರೆ ನೀವು ಫೈಲಿಂಗ್ ಮಾಡಲ್ಲ, ನಿಮಗೆ ಗೊತ್ತಿಲ್ಲ ಇದು. ನಾನು ಎಜುಕೇಟೆಡ್ ಕತೆ ಬಿಟ್ಟಾಕ್ಬಿಡಿ. ಈಗ ರೆಂಟಲ್ ಅಗ್ರಿಮೆಂಟ್ ಮಾಡಿಸೋರು, ಅಂಗಡಿನ ಒಂದು ಕಮರ್ಷಿಯಲ್ ಏರಿಯಾದಲ್ಲಿ ಇಟ್ಕೊಂಡಿರೋರು, ಇದೆಲ್ಲವೂ ಅವ್ರಿಗೆ ಗೊತ್ತಿರುತ್ತೆ. ಪಾಪ ಇದು ಕೆಲವು ಗೊತ್ತಿಲ್ಲದಿರೋ ಅಂಗಡಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಇದನ್ನು. ಸೊ ಒಂದೇ ಅಕೌಂಟಲ್ಲಿ ನೀವೆಲ್ಲವನ್ನ ಟ್ರಾನ್ಸಾಕ್ಷನ್ ಮಾಡಿದಾಗ ಆಬ್ವಿಯಸ್ಲಿ ಗೌರ್ಮೆಂಟ್ಗೆ ಗೊತ್ತಾಗಲ್ಲ. ಬಿಕಾಸ್ ನೀವಿಲ್ಲಿ UPI ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಕೊಳ್ಬೇಕಿದು. ಇದೇ ಮುಖ್ಯವಾಗಿ. ಈ ಜಿಪೇ, ಫೋನ್ಪೇ, ಪೇಟಿಎಮ್ ನೀವೇನೇನು ಸ್ಕ್ಯಾನರ್ ಇಟ್ಕೊಂಡಿದ್ರಲ್ಲ, ನೀವೆಲ್ಲ ಕೊಡಬೇಕಾದ್ರೆ ಮರ್ಚೆಂಟ್ ಅಂತ ಕೊಟ್ಟಿರೋದು ನೀವು ಅಕೌಂಟ್ಗೆ. ಪಾಪ ಎಷ್ಟೋ ಜನ 2 ಅಕೌಂಟ್ ಇಟ್ಕೊಂಡಿರಲ್ವಲ್ಲ, ಒಂದೊಂದೇ ಅಕೌಂಟ್ ಇಟ್ಕೊಂಡಿರ್ತಾರೆ. ಅದೇ ಮರ್ಚೆಂಟ್ ಅಕೌಂಟ್ ತೋರಿಸಿದಾಗ ನಿಮ್ಗೆ ಯಾವ್ದಾವ್ದು ಏನೇನು ಅಮೌಂಟ್ ಬಂದಿದೆ ಅನ್ನೋದು ನಿಮ್ಗೆ ಗೊತ್ತೇ ಇರೋದಿಲ್ಲ. ನೀವು ಅದನ್ನು ಫೈಲಿಂಗ್ ಮಾಡಿದಾಗ ತಾನೇ, ಹೌದು ನಾನು 2 ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದೀನಿ, ನನ್ನ ಮಗಳಿಗೆ 1 ಲಕ್ಷ ರೂಪಾಯಿ ನಾನು ಕೈ ಸಾಲ ತೊಗೊಂಡಿದ್ದೀನಿ, ಹೌದು ನಾನು 1 ಲಕ್ಷ ರೂಪಾಯಿ ನನ್ನ ಮಗಳ ಫೀಸ್ ಕಟ್ಟಿದ್ದೀನಿ, 1 ಲಕ್ಷ ರೂಪಾಯಿ ನಾನು ವ್ಯವಹಾರ ಮಾಡಿದ್ದೀನಿ ಅಂತ ನೀವು ತೋರಿಸ್ಬೇಕಾಗುತ್ತಲ್ವಾ. ಅದಕ್ಕೆ ಫೈಲಿಂಗ್ ಮಾಡಬೇಕು ಅಂತ ಹೇಳೋದು. ಅದಕ್ಕೆ GST ಇಂಪಾರ್ಟೆಂಟ್ ಅಂತ ಹೇಳೋದು. ನಾಳೆ ಸರ್ ನೀವು ಸಾಲ ಮಾಡಬೇಕಾದ್ರೆ ನೀವು IT ರಿಟರ್ನ್ ಫೈಲ್ ಮಾಡಿದ್ರೆ ಅನ್ನೋ ಬೇಸ್ ಮೇಲೆ ನಿಮ್ಮ ಕಂಪನಿಗೆ ನಿಮಗೆ ಸಾಲವನ್ನು ಕೊಡುತ್ತೆ ಬ್ಯಾಂಕ್ಗಳು. ನೀವು ಯಾವ ಅಂಗಡಿಯನ್ನ ತಗೊಳ್ಳಿ, ಯಾವ ಸಣ್ಣ ಉದ್ಯಮಿ ಆದರೂ ಕೂಡ ನಿಮಗೂ ಕೂಡ ಸಾಲ ಸಿಗುತ್ತಲ್ಲ ಬ್ಯಾಂಕ್ಗಳಲ್ಲಿ. ನೀವು IT ರಿಟರ್ನ್ಸ್ ಮಾಡಿಸಿದ್ರೆ ಯಾಕೆ ಸಿಗಲ್ಲ ನಿಮ್ಗೆ ಸಾಲ? ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ನೀವು ಅರ್ಥ ಮಾಡಿಸ್ತಾ ಇದ್ದೀನಿ ನಾನು ಅಷ್ಟೇ. ಇಲ್ಲಿ ನಾನು ಯಾವ ಗೌರ್ಮೆಂಟ್ ಬಗ್ಗೆ ಏನು ಮಾತಾಡಲ್ಲ. ಅದು ಸ್ಟೇಟ್ ಗೌರ್ಮೆಂಟ್ ನಿಮ್ಗೆ ನೋಟಿಸ್ ಕಳಿಸಿದೋ, ಸೆಂಟ್ರಲ್ ಗೌರ್ಮೆಂಟ್ ನೋಟಿಸ್ ಕಳಿಸಿದ್ರೆ ನಮ್ಗೆ ಬೇಕಾಗಿಲ್ಲ ಇಲ್ಲಿ. ಬಟ್ ನಿಮ್ಮ ಬಿಸ್ನೆಸ್ನ ನಿಮ್ಮ ಕೈಯಾರೆ ಕೊಲ್ಬೇಡಿ. ನೀವು ಅನ್ಕೋಬೋದು, ಸರ್ ಬೇಡ ಸರ್ ನಾನೆಲ್ಲ ಕ್ಯಾಶಲ್ಲೇ ವ್ಯವಹಾರ ಮಾಡ್ತೀನಿ ಅಂತಾರೆ, ನಾಳೆ ಒಂದಲ್ಲ ಒಂದು ದಿವಸ ನಿಮಗೆ ಅದು ಕುತ್ತೆ. ಸರ್ ಹಾಗಿದ್ರೆ ತಮ್ಮನೆಲ್ಲ ಹಾಕಿದ್ರಲ್ಲ ಸರ್ 18% GST ಕಟ್ಟೋದು ಬೇಡ, ಇನ್ನು ಮುಂದೆ 1% ಕಟ್ಟಿದ್ರೆ ಸಾಕು. ಹೇಳ್ತೀನಿ, ಬರ್ತೀನಿ. ಆ ಒಂದು ಐಡಿಯಾನು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಹೇಗೆ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಮಾಡ್ಕೋಬೇಕದನ್ನು ನಾವು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ನಾನು ಫಸ್ಟ್ ನಿಮಗೆ ಬಿಡಿಸಿ ಹೇಳ್ತಾ ಇರೋದು, ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು ವಿನಃ ನಾನು ಎಲ್ಲವನ್ನ ಬದಲಾಯಿಸ್ಬಿಡ್ತೀನಿ, ಜನನ ಬದಲಾಯಿಸ್ತೀನಿ, ಜನ ಮೈಂಡ್ಸೆಟ್ನ ಬದಲಾಯಿಸ್ತೀನಿ ಅಂದರೆ ಇದು ವರ್ಕ್ ಆಗಲ್ಲ. ಹೀಗೆ ಒಬ್ಬನ್ನ ಬದಲಾಯಿಸ್ಬೋದು, ಇಬ್ಬರನ್ನ ಬದಲಾಯಿಸ್ಬೋದು, 3 ಜನ ಬದಲಾಯಿಸ್ಬೋದು, ಲಕ್ಷಾಂತರ ಜನ ಬರ್ತಾ ಇರ್ತಾರೆ. ಆ ರೋಡಲ್ಲಿ ನೀವು ಫಾರ್ ಎಕ್ಸಾಂಪಲ್ JC ರೋಡ್ಗೆ ಹೋಗ್ತಿರೋ, ಅಥವಾ ನೀವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಿರೋ, ಅಥವಾ ನಮ್ಮ ಕಾಟನ್ಪೇಟೆಗೆ ಹೋಗ್ತಿರೋ, ನೀವು ಆ ರೋಡಲ್ಲೆಲ್ಲ 100 ಕೋಟಿ ಟ್ರಾನ್ಸಾಕ್ಷನ್ ನಡೆಯುತ್ತೆ ಅಲ್ಲಿ. ನಿಮಗೆ ನಾನು ಫೋನ್ಪೇ ತೊಗೊಳ್ಳಲ್ಲ, ಕ್ಯಾಶ್ ಮಾತ್ರ ತೊಗೋತೀನಿ ಅಂತ ಹೇಳ್ತೀರಾ. ಎಷ್ಟು ಜನ ಕಸ್ಟಮರ್ಗೆ ನೀವು ಕನ್ವಿನ್ಸ್ ಮಾಡೋಕ್ಕಾಗುತ್ತೆ? ನೀವು ನಿಮ್ಮ ಬಿಸ್ನೆಸ್ಸನ್ನು ನೀವೇ ನಿಮ್ಮ ಕೈಯಾರೆ ಸಾಯಿಸ್ತಾ ಇದ್ದೀರಾ. ಸೊ ದಟ್ ಮೈಂಡ್ ಶುಡ್ ಬಿ ದೇರ್. ನಾನು ಲೀಗಲಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ ಅಂದಮೇಲೆ ವೈ ಶುಡ್ ಐ ನಾಟ್? ನಾನು ಯಾಕೆ ಮಾಡಿದ್ರೆ ಇರಬಾರ್ದು? ಫೋನ್ಪೇ, ಗೂಗಲ್ ಪೇ ಇವೆಲ್ಲ ಸ್ಕ್ಯಾಮು ಸರ್. ನಮಗೆ ನೋಟಿಸ್ ಬಂದ್ಬಿಡ್ತು, ಇದರಿಂದನೇ ನಾವು ಸಿಕ್ಕಾಕೊಂಡಿದ್ದು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಮಿಸ್ಟೇಕ್ ಮಾಡಿರ್ತೀರ, ಇಲ್ಲ ಆ ಮಿಸ್ಟೇಕ್ ಮಾಡಿರ್ತೀರ. ನೀವು ಯಾವುದೋ ಒಂದು ಮಿಸ್ಟೇಕ್ ಮಾಡಿರೋದ್ರಿಂದ ನನ್ನ ಕೈಯಾರೆಯಿಂದ ನಾನು ಕೊಡಬೇಕು. ಹೌದು, ನೀವು ಬಿಸ್ನೆಸ್ಸನ್ನು ಮಾಡಿದ್ದೀರಿ, ನೀವು ಕಸ್ಟಮರ್ನ ತಗೊಂಡಿಲ್ಲ ನೀವು. ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಇವಾಗ. ಫಸ್ಟ್ ಮೊದಲನೇದಾಗೆ ನಾನು ಇದನ್ನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಅಂಡರ್ಗೆ ಎಷ್ಟೆಷ್ಟು GST ಪರ್ಸೆಂಟೇಜ್ ಬರುತ್ತೆ ಅಂತ ಒಂದು ಸಣ್ಣದಾಗಿ ನೋಡ್ಕೊಂಬಂದ್ಬಿಡೋಣ. ಎಷ್ಟೋ ಜನಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಲ್ಯಾಬ್ ಇದೆ, ಎಷ್ಟೆಷ್ಟು GST ಪರ್ಸೆಂಟೇಜ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ ನಿಮಗೆ ಆ 1% ಮ್ಯಾಜಿಕಲ್ ವರ್ಡನ್ನು ನಾನು ಹೇಳ್ತೀನಿ, ಹೇಗೆ ಆ 1% GSTಯನ್ನು ಕಟ್ಟಬೇಕಾಗುತ್ತೆ ಅನ್ನೋದು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಯಾವ್ಯಾವ ಸ್ಲ್ಯಾಬ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನೀವು ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಜಿಪೇ, ಫೋನ್ಪೇ, ಪೇಟಿಎಮ್ ಅನ್ನು ನಾವು ಕಿತ್ತು ಬಿಸಾಕ್ತೀವಿ, ನಾವು ಹಾಗೆ ಬಿಸ್ನೆಸ್ ಮಾಡ್ತೀವಿ ಅಂದರೆ ನೀವು ಸಮುದ್ರದ ವಿರುದ್ಧವಾಗಿ ದಿಕ್ಕಿಗೆ ನೀವು ಚಲಿಸ್ತಾ ಇದ್ದೀರಿ ಅಂತ ಅರ್ಥ, ಖಂಡಿತವಾಗ್ಲೂ. ಹಾಗಿದ್ರೆ ನಾನು ಹೇಳಿರೋ ಹಾಗೆ ಯಾವ್ಯಾವ GST ಯಾವ್ಯಾವ ಸ್ಲ್ಯಾಬ್ ಬರುತ್ತೆ, ಯಾರ್ಯಾರಿಗೆ ಬರುತ್ತೆ ಎಲ್ಲವನ್ನ ಡೀಟೇಲ್ ನೋಡ್ತಾ ಹೋಗೋಣ. ಈಗ 0% GST ಯಾರ್ಯಾರಿಗಿದೆ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ. ಮಿಲ್ಕ್ ಪ್ರಾಡಕ್ಟ್ಗಳಿಗೆ, ಹೆಲ್ತ್ಗೆ, ಎಜುಕೇಷನ್ ಸರ್ವಿಸ್ಗೆ ಮತ್ತು ಫ್ರೆಶ್ ವೆಜಿಟೇಬಲ್ಸ್ಗೆ. ಇಲ್ಲಿ ಗಮನಿಸ್ತಾ ಇರುವಂಥ ವಿಷಯ ಏನು ಅಂತಂದರೆ, ಸರ್ ಲಾಸ್ಟ್ ಟೈಮ್ ಇದರ ತರಕಾರಿ ಮಾರಿರೋರಿಗೆ ಅಲ್ವಾ ಸರ್ ಬಂದಿರೋದು, ಸರ್ ಲಾಸ್ಟ್ ಟೈಮ್ ನೋಡೋದಾಯ್ತು ಅಂದರೆ ಈ ಪಾನಿಪುರಿ ಮಾರಿರೋರಿಗೆ ಅಲ್ವಾ ಸರ್ ನೋಟಿಸ್ ಬಂದಿರೋದು ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಈ ಪಾನಿಪುರಿ ಬಂದಿರೋದಕ್ಕೆ ಯಾಕೆ ಅಂತ ಹೇಳ್ತೀನಿ. ಅದು ಒಂದು ಫುಡ್ಡನ್ನ ಪ್ರಿಪೇರ್ ಮಾಡುವಂಥ ಒಂದು ಕ್ಯಾಟಗರಿಗೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ 5% GSTಯನ್ನು ಹಾಕಿದ್ದಾರೆ.
ಓಕೆನಾ. ಪ್ರಿಪೇರ್ಡ್ ಫುಡ್ ಯಾವತ್ತೂ ಕೂಡ ನಾನ್ ಪ್ರಿಪೇರ್ಡ್ ಫುಡ್ಗಳಿಗೆ ಜಿ ಎಸ್ ಟಿಗಳು ಕಮ್ಮಿ ಮತ್ತು ಇರೋದೇ ಇಲ್ಲ, ಜಿ ಎಸ್ ಟಿ ಇರೋದೇ ಇಲ್ಲ. ಅದನ್ನು ಪ್ರಿಪೇರ್ಡ್ ಫುಡ್ ಒಂದು ಕ್ಯಾಟಗರಿಗೆ ಹಾಕಿರೋದ್ರಿಂದ ಪಾನಿಪುರಿ ಅವನಿಗೆ 5% ಟ್ಯಾಕ್ಸ್. ಅವ್ನು ನೋಡಿದ್ರೆ 40 ಲಕ್ಷ ಬಿಸ್ನೆಸ್ ಮಾಡಿದ್ರೆ ಪರ್ ಡೇ 10,000 ರೂಪಾಯಿ ಬಿಸ್ನೆಸ್ ಮಾಡಿದ್ದಾನೆ. ಕ್ಲಿಯರ್. ಸೊ ಅದರಿಂದ ಅವನು ಅಂತಾನೆ, ಸರ್ ನಾನು ಪಾನಿಪುರಿ 30 ರೂಪಾಯಿ ಮಾಡಿದವನು ಈಗ ಜಿ ಎಸ್ ಟಿ ಕಟ್ಟಬೇಕಾದ್ರೆ 5 ರೂಪಾಯಿ ಜಾಸ್ತಿ ಮಾಡಬೇಕಾಗುತ್ತಾ ಸರ್ ಅಂದರೆ ಕಸ್ಟಮರೇ ಬರಲ್ವ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ನಿಮಗೆ ಜಿ ಎಸ್ ಟಿ ಅಂಡರ್ ಸ್ಲಾಟಲ್ಲಿ ನೀವು ಬರ್ತೀರಾ ಅಂದರೆ ನೀವು ಜಿ ಎಸ್ ಟಿನ ಕಸ್ಟಮರಿಂದ ತೊಗೊಳ್ಳೇಬೇಕು, ನೀವು ಪೇ ಮಾಡ್ತೀರಾ. ನಿಮ್ಮ ಕೈಯಿಂದ ಏನು ಪೇ ಮಾಡೋಂಥ ನೆಸೆಸಿಟಿ ಇಲ್ಲ. ಯಾವಾಗ ನಿಮ್ಮ ಕೈಯಿಂದ ಪೇ ಮಾಡೋಂಥ ನೆಸೆಸಿಟಿ ಬರುತ್ತೆ ಅಂದರೆ ನೀವು ಕಸ್ಟಮರ್ ಹತ್ರ ತೊಗೊಂಡಿಲ್ಲ ಅಂದಾಗ ನೀವು ಪೇ ಮಾಡೋಂಥ ನೆಸೆಸಿಟಿ ಬರುತ್ತೆ. ಹಾಗಿದ್ರೆ ನಾನಿಲ್ಲಿ ತೋರಿಸಿರೋ ಹಾಗೆ ಜಿ ಎಸ್ ಟಿ ಬಂದು 0% ಯಾರ್ಯಾರಿಗೆ ಬರುತ್ತೆ, ಮಿಲ್ಕ್ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು, ಎಜುಕೇಷನ್ ಸರ್ವೀಸು, ಕರ್ಡು, ಹೀಗೆ ಇಷ್ಟು ಕ್ಯಾಟಗರಿ ಬರುತ್ತೆ. ಇನ್ನು 5% ಜಿ ಎಸ್ ಟಿ ರೇಟ್ ಯಾರ್ಯಾರಿಗೆ ಬರುತ್ತೆ ಅಂದರೆ ಶುಗರು, ಡೊಮೆಸ್ಟಿಕ್ LPG ಬಗ್ಗೆ, ಸೊ ಇಂಥದಕ್ಕೆಲ್ಲ ಬರ್ತಾ ಹೋಗುತ್ತೆ. ಸೊ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಹೋಗ್ತಾ ಇರೋದು ನಿಮ್ಗೆ ಯಾವುದಕ್ಕೆ ಬರುತ್ತೆ. ನೀವು 100% ಜಿ ಎಸ್ ಟಿ ಅಂತ ನೋಡಿದ್ರೆ ಗೀ ಮತ್ತು ಫ್ರೂಟ್ಸು, ಮೊಬೈಲ್ ಸೇಲ್ ಮಾಡ್ತಾರಲ್ಲ ಅಂಥ ಕ್ಯಾಟಗರಿಗಳು ಇಲ್ಲೆಲ್ಲ ಬರುತ್ತೆ. ನೀವು ಇಲ್ಲಿ ಗಮನಿಸ್ತಾ ಹೋಗ್ತಿರ್ಬೋದು, ನಾನು ಇಲ್ಲಿ ಸಣ್ಣದಾಗಿ ತೋರಿಸ್ತಾ ಹೋಗ್ತೀನಿ. ಇನ್ನು 18% ಜಿ ಎಸ್ ಟಿ ಅದಕ್ಕೆ ಬರುತ್ತೆ ಅಂದರೆ ಸೋಪು, ಐಸ್ ಕ್ರೀಮು, ಕಂಪ್ಯೂಟರ್ ಪ್ರಾಡಕ್ಟ್ಸ್ಗಳು ಏನಾಗಿರ್ಬೋದು, ಕಂಪ್ಯೂಟರ್ ಏನೇ ಐಟಮ್ಸ್ಗಳನ್ನ ಸೇಲ್ ಮಾಡುವಂಥ ಸಮಯದಲ್ಲಿ. ಸೊ ಇನ್ನು ನೆಕ್ಸ್ಟ್ ನೋಡೋದಾಯ್ತು ಅಂದರೆ 28% ಜಿ ಎಸ್ ಟಿ ಬರುತ್ತೆ. ಈ ಕಾರು, AC, ಸಿಗರೇಟ್ ಅನ್ನು 28% ಬರುತ್ತೆ ನಿಮಗೆ ಇಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾಯ್ತು 3% ಆಸ್ ಯೂಶುವಲ್ ಗೋಲ್ಡ್, ಸಿಲ್ವರ್, ಡೈಮಂಡ್ಸ್ ಇವೆಲ್ಲ ತೊಗೊಳ್ಳೋದು ಫಿಕ್ಸ್ಡ್ ಆಗಿ 3% ಜಿ ಎಸ್ ಟಿ ರೇಟ್ ಇದ್ದೇ ಇರುತ್ತೆ. ಹಾಗಿದ್ರೆ 1% ಹೇಳ್ತಿದ್ರಲ್ಲ ಸರ್, ಅದನ್ನು ಯಾಕೆ ಇಷ್ಟೊಂದು ಡಿಸ್ಕ್ಲೋಸ್ ಮಾಡ್ತಿಲ್ಲ? ಇನ್ನು ಈ 1% ಕಟ್ಟುವಂಥದ್ದು ಹೇಗೆ? ನಾನು 18% ಕಟ್ಟಬೇಕಾ, 1% ಮಾತ್ರ ಕಟ್ಬೋದು ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ಕೇಳೋದಕ್ಕೆ ಮುಂಚೆ ನಾನು ಇನ್ನೊಂದು ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಇದೇ ಅದರ ಒಂದು ಮೇನ್ ಟಾಪಿಕ್ ಬರ್ತಿರೋದು. ಇದನ್ನು ಕಂಪೋಸಿಷನ್ ಸ್ಕೀಮ್ ಅಂತ ಕರೀತಾರೆ, ರೈಟ್? ಕಾಂಪೋಸಿಷನ್ ಸ್ಕೀಮ್ ಅಂತ ಅಂದರೆ ಇಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಕೊಡುತ್ತೆ. ನೀವು ಇಲ್ಲಿ ಗಮನಿಸೋದಾಯಿತು, 1.5 crore ಯಾರ್ಯಾರು ಕಡಿಮೆ ವ್ಯವಹಾರಗಳನ್ನು ಮಾಡ್ತೀರಿ ಅಥವಾ 20 ಲಕ್ಷಕ್ಕಿಂತ ಕಡಿಮೆ ವ್ಯವಹಾರ ಮಾಡ್ತೀರಿ ಅವ್ರಿಗೆ ಒಂದೊಂದು ಡಿಫ್ರೆಂಟ್ ಸ್ಲ್ಯಾಬ್ ಅಂತ ಬರುತ್ತೆ. ಸೊ ನೀವು 1% ಅಂತ ಕೇಳ್ತಿದ್ರೆ ಇದೇ ಅದು ಕಾಂಪೋಸಿಷನ್ ಸ್ಕೀಮ್ ಅಂತ ಕರೀತಾರೆ. ಯಾರ್ಯಾರು 1.5 crore ಕಡಿಮೆ ವ್ಯವಹಾರಗಳನ್ನು ಮಾಡ್ತಿದ್ದೀರಿ, ನಮಗೆ ಈ CA ತಲೆನೋವು ಬೇಡ, IT ಫೈಲಿಂಗ್ ಮಾಡೋದು ಬೇಡ, ಅದು ಬೇಡ, ಇದು ಬೇಡ ಅಂತಂದರೆ ಸ್ಟ್ರೈಟ್ ಅವೇ ನೀವು 1.5 ಕೋಟಿಯ ಕಡಿಮೆ ವ್ಯವಹಾರಗಳನ್ನು ಮಾಡ್ತಿದ್ರೆ ಸ್ಟ್ರೈಟ್ ಅವೇ 1% ಕಟ್ಟಿದಾಯ್ತು. ಫಾರ್ ಎಕ್ಸಾಂಪಲ್, ಒಂದು ತಿಂಗಳಿಗೆ 10,000 ರೂಪಾಯಿ ತಾವು ವ್ಯವಹಾರಗಳನ್ನು ಮಾಡ್ತಿದ್ದೀರಿ, ಗಮನದಲ್ಲಿಟ್ಕೊಳ್ಳಿ, ಲಾಭ ಅಲ್ಲ, ವ್ಯವಹಾರಗಳನ್ನು ಮಾಡ್ತೀರಿ, ಸ್ಟ್ರೈಟ್ ಅವೇ 1% ಅಂದರೆ 100 ರೂಪೀಸ್. 10,000 ರೂಪಾಯಿಗೆ 100 ರೂಪಾಯಿ, ಸ್ಟ್ರೈಟ್ ಅವೇ 1%. ನೀವು 1 ಲಕ್ಷ ರೂಪಾಯಿ ಮಾಡಿದ್ರೆ ಸ್ಟ್ರೈಟ್ ಅವೇ 1% ಕಟ್ಟಿದ್ರೆ ಸಾಕು. ಇದನ್ನೇ ಕಂಪೋಸಿಷನ್ ಸ್ಕೀಮ್ ಅಂತ ಕರಿತೀವಿ. ಇದಕ್ಕೆ ಯಾವುದೇ ತಲೆನೋವುಗಳು ಬೇಕಾಗಿಲ್ಲ, ಪೇಲ್ಸ್ ಕೊಡಬೇಕಾಗಿಲ್ಲ, ಪೇಪರ್ ಸಿಗಬೇಕಾಗಿಲ್ಲ, IT ರಿಟರ್ನ್ಸ್ ಮಾಡಿಸ್ಬೇಕಂತ ಇಲ್ಲ, ಅದಕ್ಕೊಬ್ಬ CA ಇಟ್ಬಿಟ್ಟು ಅದಕ್ಕೆ ತಿಂಗಳ ನಾನು ಏನೇ ಖರ್ಚು ಮಾಡಿದ್ದೀನಿ, ವೆಚ್ಚ ಮಾಡಿದ್ದೀನಿ ಎಲ್ಲವನ್ನು ತೋರಿಸುವಂಥ ನೆಸೆಸಿಟಿ ಇಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟನ್ನು ನೀವು ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಿರ್ಬೇಕಾದ್ರೆ ನೀವು ಎಷ್ಟು ಟರ್ನ್ ಓವರ್ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡು ಅದಕ್ಕೆ ಸ್ಟ್ರೈಟ್ ಅವೇ 3 ಮಂತ್ಸ್ಗೊಂದು ಕಂಪೋಸಿಷನ್ ಸ್ಕೀಮ್ ಅಂತ ಕರಿತೀವಿ, 1% ಕಟ್ಟಿದ್ರೆ ಆಯ್ತು. ಕ್ಲಿಯರ್? ದಿಸ್ ಇಸ್ ಕಾಲ್ಡ್ ಕಂಪೋಸಿಷನ್ ಸ್ಕೀಮ್. ಇದನ್ನು 1% ಪೇ ಮಾಡಿದ್ರೆ ಆಯ್ತು. ಇದಕ್ಕೆ ಯಾವ ತಲೆನೋವುಗಳು ಬೇಕಾಗಿಲ್ಲ. ಆದರೆ ಇದು ಯಾರ್ಯಾರಿಗೂ ಅನ್ವಯ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸೊ ಅದನ್ನು ತೋರಿಸ್ತಾ ಹೋಗ್ತೀನಿ. ಯಾರ್ಯಾರು ಇದನ್ನು ಅಂಡರ್ ಬರೋಕ್ಕಾಗಲ್ಲ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಐಸ್ ಕ್ರೀಮ್, ಪಾನ್, ಟೊಬ್ಯಾಕೊ ಮಾಡೋರಿಗೆ ಇದು ಬರೋದಿಲ್ಲ ಕಂಪೋಸಿಷನ್ ಸ್ಕೀಮು. ಅದ್ರ ಜೊತೆಗೆ ನೀವು ಇಲ್ಲಿ ಇನ್ನೊಂದು ಗಮನಿಸೋದಾಯಿತು ಅಂದರೆ ದ ಕ್ಯಾಶುವಲ್ ಟ್ಯಾಕ್ಸ್ ಪರ್ಸನ್, ಯಾರ್ಯಾರು ಟ್ಯಾಕ್ಸಬಲ್ ಇರ್ತೀರಿ ಮತ್ತು ನಾನ್ ರೆಸಿಡೆನ್ಷಿಯಲ್ ಇರ್ತೀರಿ, ಯಾರ್ಯಾರು ಟ್ಯಾಕ್ಸನ್ನು ಕಟ್ತಿರ್ತೀರಿ ಅವ್ರಿಗೆ ಈ ಒಂದು ಕಂಪೋಸಿಷನ್ ಸ್ಕೀಮಲ್ಲಿ ಅಂಡರಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ಸೊ ನಾನು ಸ್ಟ್ರೈಟ್ ಅವೇ ಫಾರ್ ಎಕ್ಸಾಂಪಲ್ ಒಂದು ತರಕಾರಿ ಅಂಗಡಿ ಅಂತ ಇಟ್ಕೊಳ್ಳೋಣ ನಾವು ಒಂದು ಎಕ್ಸಾಂಪಲ್, ಅದು 0 ಇದೆ. ಬಟ್ ನೀವು ಗಮನಿಸಬೇಕಾಗಿರೋದೇನು ಅಂತಂದರೆ ನೀವೇನಾದರೂ ಬೇರೆ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಿರ್ಬೇಕಾದ್ರೆ ಲೋನ್ ತೊಗೊಳ್ಳೋದಾಗಿರ್ಬೋದು ಅಥವಾ ನೀವೆಲ್ಲ ಎಜುಕೇಷನ್ ಪೇ ಮಾಡಿರ್ತಾರೆ, ಅದನ್ನು ಒಂದೇ ಅಕೌಂಟ್ ಇಡೋದಕ್ಕಿಂತ 2 ಅಕೌಂಟ್ ಯೂಸ್ ಮಾಡ್ಕೊಳ್ಳಿ. ಒಂದು ಬಿಸ್ನೆಸ್ಗೆ ಅಂತ ಒಂದು ಅಕೌಂಟ್ ಇಟ್ಕೊಳ್ಳಿ, ನಿಮ್ಮ ಪರ್ಸ್ನಲ್ಗೆ ಅಂತ ಒಂದು ಅಕೌಂಟ್ ಇಟ್ಕೊಂಡು ನೀವು ವ್ಯವಹಾರಗಳನ್ನು ಮಾಡಿದ್ರೆ ಅದ್ಭುತವಾಗಿ ನಿಮ್ಮ ಬಿಸ್ನೆಸ್ ರನ್ ಆಗ್ತಾ ಹೋಗುತ್ತೆ. ಸೊ ಕಂಪೋಸಿಷನ್ ಸ್ಕೀಮಲ್ಲಿ ಸ್ಟ್ರೈಟ್ ಅವೇ ನೀವು 1% ಈಸಿಯಾಗಿ ಕಟ್ತಾ ಹೋಗ್ಬೋದು, ಅದು 1.5 ಕೋಟಿ ಒಳಗಡೆ. ನೀವು ಗೂಡ್ಸ್ ಅಂತ ಬರೋದಾಯಿತು ಅಂದರೆ 1.5 crores ಅಂಡರಲ್ಲಿ ನೀವು ಯಾವುದು ಬೇಕಾದರೂ ನೀವು ವ್ಯವಹಾರಗಳನ್ನು ಮಾಡಿದ್ರೆ ಸ್ಟ್ರೈಟ್ ಅವೇ 1% ಕಟ್ಟಿದ್ರೆ ಆಯಿತು. ನೀವು ಸರ್ವಿಸಸ್ ಸೆಕ್ಟರ್ಗೆ ನೀವು ಬಂತು ಅಂದರೆ 50 lakhs ಒಳಗಡೆ, 50 ಲಕ್ಷಕ್ಕಿಂತ ಕೆಳಗಡೆ ಸರ್ವಿಸಸ್ ಅಂದರೆ ನೀವು ಕಟಿಂಗ್ ಶಾಪ್ ಅಂತ ಬರುತ್ತೆ, ಸಲೂನ್ಗಳು ಬರುತ್ತೆ, ಈ ರೀತಿಯಾಗಿ ನೀವು ಯಾವುದೇ ಒಂದು ಸರ್ವಿಸ್ ಸೆಕ್ಟರಲ್ಲಿ ಇತ್ತು ಅಂದರೆ ನೀವು 50 lakhs ಅಂಡರಲ್ಲಿ ವರ್ಷಕ್ಕೆ 50 ಲಕ್ಷಕ್ಕಿಂತ ಕಡಿಮೆ ನೀವು ವ್ಯವಹಾರನ ಮಾಡಿದ್ರೆ ಸ್ಟ್ರೈಟ್ ಅವೇ 1% ಕಟ್ಟಿದ್ರೆ ಆಯಿತು. ಇನ್ನು ಗೂಡ್ಸ್ ವಿಚಾರಕ್ಕೆ ಬಂದರೆ 1.5 crore. ಸೊ ಕ್ಲಿಯರ್ ಇದಲ್ಲ? ಸೊ ಈ 1% ಮ್ಯಾಜಿಕಲ್ ಟೂಲ್ ಇದೇನೆ. ನೀವು ಇದಕ್ಕೆ ಕಂಪೋಸಿಷನ್ ಸ್ಕೀಮಲ್ಲಿ ಬರ್ತೀರಿ. ನೀವು ಇಲ್ಲಿ ಇನ್ನೊಂದು ಗಮನಿಸೋದಾಯ್ತು ಅಂದರೆ ಡೀಲರ್ ಕಾಂಟ್ ಸಪ್ಲೈ ಗೂಡ್ಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದ GST ಸಚ್ ಆಸ್ ಆಲ್ಕೋಹಾಲ್. ಈ ಆಲ್ಕೋಹಾಲ್ ಮಾರ್ತಿರೋರಿಗೆ ಅಥವಾ ಯಾವ ಒಂದು GST ಅದರ ಅಡಿಯಲ್ಲಿ ಬರುತ್ತೆ ಅವ್ರಿಗೆ ಇದು ಬರೋದಿಲ್ಲ. ದಿಸ್ ಈಸ್ ಕಂಪೋಸಿಷನ್ ಸ್ಕೀಮಲ್ಲಿ ಯಾರ್ಯಾರು ಬರ್ತೀರ ಅಂತ ಅರ್ಥ ಆಯ್ತಲ್ಲ. ಇದು ಗ್ರಾಸರೀಸ್ ಮಾರೋದಾಗಿರ್ಬೋದು, ಅಷ್ಟೇ ಯಾಕೆ ಈ ಒಂದು ಮೊಟ್ಟೆಗಳನ್ನು ಮಾರೋದಾಗಿರ್ಬೋದು ಅಥವಾ ಈ ಚಿಕನ್ ಸೆಂಟರ್ ಇಟ್ಕೊಂಡಿರೋಗಿರ್ಬೋದು, ಇವರೆಲ್ಲವೂ ಕೂಡ ನಿಮ್ಮ ಕೈಲಿ ಸರ್ ಫಸ್ಟ್ ಆಫ್ ಆಲ್ ನಾವು ಅವ್ರ ಹತ್ರ ಹೋಗಿ ಫೋನ್ಪೇ ಮಾಡಿಸೋದೇ ದೊಡ್ಡ ವಿಷಯ.
ಈ ಸ್ವೀಟ್ ಕಾರ್ನ್ ಮಾರ್ತಾರೆ, ಈ ಕಳೆಕಾಯಿ ಬೀಜ ಮಾರ್ತಿರೋರೆಲ್ಲ ನೀವು ನೋಡಿರ್ತಿರಲ್ಲ, ಅವ್ರಿಗೆ ಫಸ್ಟ್ ಆಫ್ ಆಲ್ ನಾವು ಕೆಲವರಿಗೆ ಎಜುಕೇಟೆಡ್ ಇರಲ್ಲ ಪಾಪ, ಅವ್ರಿಗೆ ನಾವು ಈ ಫೋನ್ಪೇ ತೊಗೊಂಡು ಅವ್ರ ಹತ್ರ ಕೊಟ್ಟಿರೋದೇ ದೊಡ್ಡ ವಿಷಯ ಅಂತ ಸುಮಾರು ಜನ ಹೇಳೋರಿದ್ದಾರೆ. ಬಟ್ ಅಂಥವ್ರು ಕೂಡ ಸಿಂಪಲ್ ಆಗಿದೆ, ಏನು ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ. ಯಾರನ್ನ ಒಬ್ಬ ಪರಿಚಯದವ್ರು ಯಾರನ್ನ ಸಿ ಎ ಇತ್ತು ಅಂದರೆ ಸರ್ ಇದೊಂದು ಕಂಪೋಸಿಷನ್ ಸ್ಕೀಮ್ ಮಾಡಿಕೊಡಿ, ನಾನು ಕೂಡ ಒಂದು 5 ಲಕ್ಷದವರೆಗೂ ವ್ಯವಹಾರ ಮಾಡ್ತೀನಿ ವರ್ಷದಲ್ಲಿ, ಅಥವಾ 10 ಲಕ್ಷದವರೆಗೂ ವ್ಯವಹಾರ ಮಾಡಿರೋರು ಸುಮಾರು ಜನ ಇದ್ದಾರೆ. ಅಂಥವ್ರು ಕೂಡ ದಯವಿಟ್ಟು ಈ ಒಂದು 1% ಕಂಪೋಸಿಷನ್ ಸ್ಕೀಮಲ್ಲಿ ನನಗೆ ಹಾಕೊಟ್ಬಿಡಿ ಸರ್, ನಾನು ತಿಂಗಳ ಅಥವಾ 3 ಕ್ವಾರ್ಟರ್ಲಿ ಕಟ್ಟಬೇಕಾಗುತ್ತೆ, 3 ಮಂತ್ಸ್ ಒನ್ಸ್ ಕಟ್ಟಬೇಕಾಗುತ್ತೆ, ಜಸ್ಟ್ 1% ಕಂಪೋಸಿಷನ್ ಸ್ಕೀಮಲ್ಲಿ ನೀವು ಇದ್ಬಿಟ್ರೆ ಆಯಿತು. ಈಗ ಜಸ್ಟ್ ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ಸರ್ 1% ಕೂಡ ನಾವು ನಮ್ಮ ಪಾಕೆಟಿಂದನೇ ಕಟ್ಟಬೇಕಾಗತ್ತಲ್ಲ ಸರ್ ಅಂತಂದರೆ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ಕ್ಯೂ ಆರ್ ಕೋಡಲ್ಲಿ ಇದೆಲ್ಲ ತೊಗೊಳ್ತಿರ್ತೀರ, ಜಿಪೇ, ಫೋನ್ಪೇ, ಇನ್ಮೇಲೆ ನೀವು ಶುರು ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ನೀವು 100 ರೂಪೀಸ್ ವ್ಯವಹಾರ ಮಾಡಿದ್ರೆ 1%ನ್ನು ನೀವು ತೊಗೋಬೇಕಾಗತ್ತೆ ಅಂತ ಹೇಳಿದ್ನಲ್ಲ, ನೀವು ಕಸ್ಟಮರ್ ಹತ್ರನೇ ತೊಗೊಂಬಿಡಿ 1%, ಜಸ್ಟ್ 1%. ನೀವು 100 ರೂಪಾಯಿ ವ್ಯವಹಾರ ಮಾಡಿದ್ರೆ 1% ಕಸ್ಟಮರಿಂದನೇ ತೊಗೊಂಡ್ಬಿಡಿ, ನೀವು ಅಲ್ಲಿಂದ ಕೈಯಿಂದ ಕಟ್ಟಿ. ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಯಾರಾದರೂ ಒಂದು 100 ರೂಪಾಯಿ ವ್ಯವಹಾರ ಮಾಡಿ 18% ಅಂದರೆ 18 ರೂಪೀಸ್ ಪ್ರಾಫಿಟೇಬಲೇ ಇರೋದಿಲ್ಲ. ನೀವು ಆ ರೀತಿ ನಾಳೆ ನೋಟಿಸ್ ಕಳಿಸ್ಕೊಂಡು ನೀವು ಅದಕ್ಕೆ ಅವರೇ ನಿಮ್ಮನ್ನು ಹಿಡಿದ್ರೆ ಫೈನು, ನೀವೇ ಕಟ್ಟಿದ್ರೆ GST. ಕ್ಲಿಯರ್ ಇದೆಲ್ಲ, ಅವರೇ ನಿಮ್ಮನ್ನು ಹಿಡಿದು ಕಟ್ಟಿದ್ರೆ ಅದು ಫೈನು, ಅದಕ್ಕೊಂದು ಎಕ್ಸ್ಟ್ರಾ ಫೈನ್ ಅಂತ ಹಾಕ್ತಾರೆ. ನೀವೇ ಕಟ್ಟಿದ್ರೆ ಸುಮ್ಮನೆ GST ಕಟ್ಬಿಟ್ರೆ ತಲೆನೋವೇ ಇರೋದಿಲ್ಲ ಅಲ್ವಾ. ಅಟ್ಸ್ ಎನಿ ಬಿಸ್ನೆಸ್, ಯಾವ ಬಿಸ್ನೆಸ್ ಆದರೂ ಆಗಲಿ. ಸೊ 100 ರೂಪೀಸ್ಗೆ ನೀವು 18% GST ಅನ್ನೋ ಸರ್ ನಮ್ಮ ಪ್ರಾಫಿಟೇ ಇರೋದಿಲ್ಲ ಅಂತ ಅಂದ್ಬಿಡ್ತೀರಾ. ನಾಳೆ ಸಹ ಹಂಗೆ ಬರೋದು, ಇದಕ್ಕೆ ನೋಟಿಸ್ಗಳು ಬರೋದು. ನೀವೊಂದು ತಲೆಯಲ್ಲಿ ಇಟ್ಕೊಂಡು ನೀವು ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ನಿಮ್ಮ ಅಕೌಂಟನ್ನು ಕೂಡ ಯಾರೋ ಇವರೊಂದು 500 ರೂಪಾಯಿ ಕೊಟ್ಟರು, ಅವರೊಂದು 1000 ರೂಪಾಯಿ ಕೊಟ್ಟರು ಅಂತ ಹಾಕಿಸ್ಕೊಂಡು ನೀವು ಕ್ಯಾಶ್ ಕೊಟ್ಟರೆ ಅದು ಕೂಡ ಟ್ಯಾಕ್ಸಬಲ್. ದಟ್ ಅಮೌಂಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್, ರೈಟ್? ಸೊ ನೀವು 100 ರೂಪಾಯಿಗೆ ಡೈರೆಕ್ಟ್ ಸ್ಟ್ರೈಟ್ ಅವೇ ಕಂಪೋಸಿಷನ್ ಸ್ಕೀಮಲ್ಲಿ 1% ಕಸ್ಟಮರ್ ಹತ್ರನೇ ತೊಗೊಂಡ್ಬಿಟ್ರೆ ಆಗ್ಬಿಡುತ್ತೆ. ಸೊ ಅದಕ್ಕಿಂತ ಬೆಸ್ಟ್ ಐಡಿಯಾ ಇದಕ್ಕಿಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲೊಂದು ತೋರಿಸ್ಬೇಕಾಗತ್ತೆ. 2-3 ಜನ ಕಿತ್ತಾಕ್ತೀರಾ ಅಂತ ಅನ್ಕೊಳ್ಳಿ ಕ್ಯೂ ಆರ್ ಕೋಡ್ನ, ಸಿಂಪಲ್, ನೋ ಬಿಸ್ನೆಸ್. ಅದೇ ನಿಮ್ಮನ್ನ ಸ್ಟ್ರಾಟಜಿ ಉಪಯೋಗಿಸ್ಕೊಂಡು ಅವನೊಂದು 10 ಕ್ಯೂ ಆರ್ ಕೋಡ್ ಇಟ್ಕೊಂಡಿರ್ತಾನೆ, ಅವ್ನು 10 ಬಿಸ್ನೆಸ್ ಇರುತ್ತೆ, ಅವನ್ನೆಲ್ಲ ಕ್ಯೂ ಆರ್ ಕೋಡ್ ಇಟ್ಕೊಂಡಿರ್ತಾನೆ, ನೀವುಗಳು ಇಟ್ಕೊಂಡಿರಲ್ಲ ಅಂದ್ಕೊಂಡ್ರೆ ಅವನದೇ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಯೂಸ್ ಮಾಡ್ಕೊತಾನೆ. ಅವ್ನು 10 ರೂಪಾಯಿ ಜಾಸ್ತಿನೇ ಮಾರ್ತಾನೆ. ಅವ್ನು ಹುಡ್ಕೊಂಡು ಹೋಗ್ತಾನೆ ಬೇಕಂದ್ರೆ ಕಸ್ಟಮರ್ ಫೋನ್ಪೇ ಎಲ್ಲಿದೆ ಅಂತ, ಕ್ಯಾಶ್ ಎಲ್ಲಿದೆ. ನೀನು ಕ್ಯಾಶ್ ಕೇಳಿದ ನೀನು ಬದಲಾಯಿಸೋಕ್ಕಾಗಲ್ಲ. ಸಮಾಜನ ಬರೆದಿಟ್ಕೊಂಬಿಡಿ. ಒಂದು 4-5 ಅಂಗಡಿಗಳು ಕಿತ್ತಾಕ್ಬಿಟ್ಟಿದ ತಕ್ಷಣ ಫೋನ್ಪೇ, ಗೂಗಲ್ ಪೇನ ನೀವು ನಿಮ್ಮ ಅಂಗಡಿಯ ಹಣೆ ಬರವನ್ನು ನೀವೇ ಬರೆದಾಕೊಂಡಂಗೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಅಲ್ಲಿ ಕಸ್ಟಮರ್ ಏನು ರಿಕ್ವೈರ್ಮೆಂಟ್, ಕಸ್ಟಮರ್ ಇಸ್ ಕಿಂಗ್ ಅಂತ ಬೋರ್ಡ್ ಹಾಕ್ಕೊಳ್ತೀವಲ್ಲ ನಾವು ಅಂಗಡಿಯಲ್ಲಿ, ಯಾನಿ ಬಿಸ್ನೆಸ್ ಕಸ್ಟಮರ್ ಇಸ್ ಕಿಂಗ್ ಅಂತ ಹಾಕ್ತೀರಾ. ನೀವು ಅದೇ ಕಸ್ಟಮರ್ ಕಿಂಗ್ ಅಂತ ಅವ್ರಿಗೆ ಫೋನ್ಪೇ ಇಲ್ಲ ಅಂದರೆ ಏನು ಮಾಡ್ತೀರಿ? ಸೊ ಇಟ್ಸ್ ವೆರಿ ಸಿಂಪಲ್. ನೀವು ಬಿಸ್ನೆಸ್ಸನ್ನು ಲೀಗಲಾಗಿ ಮಾಡೋದ್ರಿಂದ ತಲೆನೋವೇ ಬೇಡ ಅಲ್ವಾ. ಕಂಪೋಸಿಷನ್ ಸ್ಕೀಮ್ ಇದೆ, 1%ಗೆ ಹೋಗಿ. ಗೂಡ್ಸ್ ಆದರೆ 1.5 crore ಒಳಗಡೆ ನೀವು ಏನು ಬೇಕಾದ್ರೂ ವ್ಯವಹಾರ ಮಾಡಿದರೆ 1% ಸ್ಟ್ರೈಟ್ ಅವೇ. ಇಫ್ ಯು ಗೋಯಿಂಗ್ ವಿತ್ ದ ಸರ್ವಿಸ್ ಸೆಕ್ಟರ್ 50 lakhsವರೆಗೂ ಇದೆ. ಇಟ್ಸ್ ವೆರಿ ಸಿಂಪಲ್. ನಾನು ಹೇಳಕ್ಕೆ ಬಂದಿರೋದು GST ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಸಮುದ್ರದ ವಿರುದ್ಧವಾಗಿ ಅಲ್ಲಿಗೆ ನೀವು ಈಜಕ್ಕೆ ಹೋಗಬೇಡಿ. ಬಿಸ್ನೆಸ್ ಮ್ಯಾನ್ಗಳು ಯಾರಾಗಿರಲಿ, ಅದು ರೆಸ್ಟೋರೆಂಟ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಒಂದು ವೆಜಿಟೇಬಲ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಫಿಶ್ ಅಂಗಡಿ ಆಗಿರ್ಬೋದು, ಅಥವಾ ಚಿಕನ್ ಅಂಗಡಿ ಆಗಿರ್ಬೋದು, ಅಥವಾ ಯಾವುದೇ ಅಂಗಡಿಯವರಾಗಿರಲಿ, ನೀವು ನನ್ನ ಕೇಳಿ ಅಟ್ಲೀಸ್ಟ್ ಸರ್ ನನಗೆ ಇದು ಅರ್ಥ ಆಗ್ತಿಲ್ಲ ಅಂದರೆ ಯಾರನ್ನು ಕಮೆಂಟಲ್ಲಿ ಹಾಕಿ, ನಾನು ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯವಾದರೆ ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಈ ಕ್ಷಣಕ್ಕೆ ಈ ವಿಡಿಯೋ ಯಾರನ್ನು ನೋಡ್ತಿರೋರಿದ್ದರೆ ಕ್ಯೂ ಆರ್ ಕೋಡ್ ಕಿತ್ತಾಗಿದ್ರೆ ದಯವಿಟ್ಟು ಅಂಟಿಸಿ ನಿಮ್ಮ ಕಸ್ಟಮರ್ನ ನೀವು ಉಳಿಸ್ಕೊಳ್ಳಿ. ಸೊ ನೋಡ್ತಾರೆ, ಇದೇ ರೀತಿ ಮತ್ತಷ್ಟು ವಿಡಿಯೋದಲ್ಲಿ ಬರ್ತಿರ್ತೀನಿ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.